ನಾನು ಬೆಳಿಗ್ಗೆ ಒಂದು ಪೋಸ್ಟ್ ಮಾಡಿದ್ದೆ ಸೋಷಿಯಲ್ ಮೀಡಿಯಾಗಳಿಗೆ, ಎಲ್ಲರೂ ಕೂಡ ಶೇರ್ ಮಾಡಿದ್ದೆ, ವಾಟ್ಸಪ್ಪಲ್ಲಿಗೆ, ಫೇಸ್ಬುಕ್ಕಲ್ಲಿಗೆ. ನಾನು ಬೇರೆ ರೈತರು ಮತ್ತು ನಮ್ಮ ಫಾರೆಸ್ಟ್ ಗಾರ್ಡ್ಸು ಮತ್ತು ವಾಚರ್ಸು ಅವರ ನೋವು ಮತ್ತು ಕಷ್ಟಗಳ ಬಗ್ಗೆ ನಾವು ಮಾತಾಡಿ, ಈ ಥರ ಆಗ್ತಾಯಿದೆ ನಮ್ಮ ಬಂದೀಪುರ ಟೈಗರ್ ರಿಸರ್ವ್ಗೆ, ರೈತರಿಗೆ ಇದು ಸಪೋರ್ಟೇ ಮಾಡ್ತಿಲ್ಲ ನಮ್ಮ ಕನ್ಸರ್ವೇಟರ್ ಫಾರೆಸ್ಟ್ ಪ್ರಭಾಕರ್ ಅಂದ್ಬಿಟ್ಟು, ಮತ್ತು ನಮ್ಮ ಹ್ಯಾಂಡಿ ಪೋಚಿಂಗ್ ಕ್ಯಾಂಪು ಸಿಬ್ಬಂದಿಗಳು ವಾಚರ್ಗಳಿಗೆ ಉಳ್ಕೊಳ್ಳೋಕ್ಕೆ ಸರಿಯಾಗಿ ಜಾಗ ಇಲ್ಲ ಕೊಟ್ಟಿಲ್ಲ. ಆದರೆ ಇವರು ರೇಂಜ್ ಫಾರೆಸ್ಟ್ ಆಫೀಸರ್ಗೆ ದೊಡ್ಡ ಇದು ಕಟ್ಟಡ ಕಟ್ತಿದ್ದಾರೆ, ಮತ್ತು ಟೂರಿಸ್ಟ್ ಕಾಟೇಜ್ನ ರೆನೋವೇಟ್ ಮಾಡ್ತಾರೆ, ಮತ್ತು ಕನ್ಸರ್ವೇಟರ್ ಫಾರೆಸ್ಟ್ಗೆ ಒಂದು ಹೊಸ ಆಫೀಸೇ ಮಾಡಿದ್ದಾರೆ. 3 ಕೋಟಿಗಿಂತ ಜಾಸ್ತಿ ದುಡ್ಡು ಖರ್ಚು ಮಾಡಿ. ಆಮೇಲೆ ನಮ್ಮ ಬಂದೀಪುರ್ ಟೈಗರ್ ಕನ್ಸರ್ವೇಷನ್ ಫೌಂಡೇಶನ್ ದುಡ್ಡನ್ನ ಬೇರೆ 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 ಪ್ರಾಜೆಕ್ಟ್ಸ್ಗೆ ಯೂಸ್ ಮಾಡ್ತಿದ್ದಾರೆ. ಅದರೊಳಗೆ ಸ್ವಲ್ಪ ದುಡ್ಡೊಳಗಾದರೂ ನಮ್ಮ ಆ್ಯಂಟಿ ಪೋಚಿಂಗ್ ಕ್ಯಾಂಪ್ ಸ್ಟಾಫ್ ಅವ್ರಿಗೆಲ್ಲ ಸ್ವಲ್ಪ ಚೆನ್ನಾಗಿ ಉಳ್ಕೊಳ್ಳೋಕೆ ಜಾಗ ಕೊಡ್ಬೋದಾಯ್ತು. ನಾವು ನೋಡಿದ್ದೀವಿ, ಅಲ್ಲೆಲ್ಲ ಅವ್ರು ಮಳ್ಕೊಳಕ್ಕೆ ಹೋದರೂ ಮಳೆಗಾಲಗಳಿಗೆ ನೀರು ನುಗ್ಗತ್ತೆ, ಹೆಂಚಿನ ನೀರು ಬರುತ್ತೆ. ಸೊ ಅದೆಲ್ಲ ಬರ್ದಾಡ್ತಿದ್ದಾರೆ. ಅದ್ರ ಬಗ್ಗೆ ನಾವು ಮಾತಾಡಿ ಒಳ್ಳೆಯದಾಗಲಿ, ಈ ಥರ ಎಲ್ಲ ಆಗ್ತಾಯಿದೆ, ದುಡ್ಡು ಎಲ್ಲೋ ಬೇರೆ ಕಡೆ ಹೋಗ್ತಿದೆ ಅಂದ್ಬಿಟ್ಟು ನಾವು ಒಂದು ಇದು ಮಾಡಿ ಸೋಷಿಯಲ್ ಮೀಡಿಯಾಗೆ ಹಾಕಿದ್ದೀನಿ. ಅದು ಎಲ್ಲ ಕಡೆನೂ ಹಚ್ಚಿದೆ. ನನಗೆ ಒಬ್ಬರು ACF ಅವರು ಫೋನ್ ಮಾಡಿದರು, ನವೀನ್ ಅಂದ್ಬಿಟ್ಟು. ನಾನು ಈ MMLs ಒಳಗೆ 5 ಹುಳಿ ಸತ್ತಿದೆ, ಅದ್ರ ಬಗ್ಗೆ ಸ್ವಲ್ಪ ಏನು ಯೋಚಿಸ್ತಾ ಇದ್ದೀವಿ, ಬರಿತಾ ಇದ್ದೀವಿ, ಆಮೇಲೆ ಮಾತಾಡ್ತೀನಿ ಅಂದೆ. ಇಲ್ಲೆಲ್ಲ ಸಾಹೇಬ್ರ ಹತ್ರ ಮಾತಾಡಲೇಬೇಕು ಅಂದರು. ಇಲ್ಲಪ್ಪ ನಾನು ಮಾಡ್ತೀನಿ ಅಂತ ಹೇಳಿದೆ. ತಿರ್ಗಾ ಅವರೇ ನಮ್ಮ ಪ್ರಭಾಕರನ್ ಫೀಲ್ಡ್ ಡೈರೆಕ್ಟರ್ ಬಂದೀಪುರ ಟೈಗರ್ಸು ಫೋನ್ ಮಾಡಿದ್ರು. ನಾನು ಹೇಳಿದೆ, ಈಗ ಒಂದು 5 ನಿಮಿಷ ವಾಪಸ್ ಮಾಡ್ತೀನಿ ಅಂದಿದ್ದಕ್ಕೆ, ಇಲ್ಲೆಲ್ಲ ಈಗಲೇ ಮಾತಾಡಬೇಕು ನೀವು, ಒಂಥರ ಡಿಮಾಂಡ್ ಮಾಡಿ. ಆಯ್ತು, ಏನು ಹೇಳಿ ಅಂದಾಗ, ಏನು ನೀನು ಬರೆಯೋದು, ಏನು ನೀನು ಮಾತಾಡೋದು, ನೀನು ಯಾಕೆ ನಮ್ಮ ಆ್ಯಂಟಿ ಪೋಚಿಂಗ್ ಕ್ಯಾಂಪ್ ಬಗ್ಗೆ ಎಲ್ಲ ಇದ್ರ ಮಾಡಿದ್ದೀರಾ, ಅದ್ರ ಬಗ್ಗೆ ನಿಮಗೇನು ಹಕ್ಕಿದೆ? ನಾನು ಹೇಳಿದೆ, ನಾನು ಹೋಗಿದ್ದೀನಿ, ನೋಡಿದ್ದೀನಿ, ಅದ್ರ ಬಗ್ಗೆ ನಾನು ಅವ್ರ ಕಷ್ಟ ಇರೋದು ನಾನು ಹೇಳ್ಕೊತಾ ಇದ್ದೀನಿ. ನೀವು ಕೆಲಸ ಸರಿಯಾಗಿ ಮಾಡಿದ್ರೆ ಈ ಥರ ಆಗ್ತಾ ಇರಲಿಲ್ಲ ಅಂದ್ಬಿಟ್ಟು ನಾನು ಹೇಳಿರೋದು. ಆಮೇಲೆ ನಾನು ನಿಮ್ಗೆ ಕಳಿಸಿದ್ದು ಆ್ಯಂಟಿ ಪೋಚಿಂಗ್ ಕ್ಯಾಂಪ್ ಬರೀ ನೋಡ್ಕೊಂಬರೋಕ್ಕೆ, ನೀವು ಯಾಕೆ ಸೋಷಿಯಲ್ ಮೀಡಿಯಾಗೆ ಹಾಕ್ತೀರಂದರೆ, ನಾನು ಅವ್ರಿಗೆ ಹೇಳಿದೆ, ಇದ್ರಿ ಈಗ ಮಾತ್ರ ಇಲ್ಲ, ನಾನು ಆ್ಯಂಟಿ ಪೋಚಿಂಗ್ ಕ್ಯಾಂಪ್ ಮುಂಚೆನೇ ನೋಡ್ಕೊಂಬರ್ತಾ ಇದ್ದೀನಿ, ಅವ್ರ ಕಷ್ಟ ಸುಖಗಳು ಬರ್ತಾ ಇದ್ದೀನಿ, ಇವತ್ತೇನು ಹೊಸ್ತಾ ಇಲ್ಲ ಅಂದಿದ್ಗೆ. ನೀವು ಮಾಡಿದ್ಗೆ ನೀವು ನೋಡ್ಕೋತೀನಿ ಅಂದ್ಬಿಟ್ಟು ಒಂದು ಥ್ರೆಟನ್ ಮಾಡ್ತಾರೆ. ನನಗೆ ಇಷ್ಟು ವರ್ಷ ನಾನು ಫಾರೆಸ್ಟ್ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ಒಂದೇ ಒಂದು ಆಫೀಸರ್ ನನಗೆ ಹೇಳಿದಂದರೆ, ಆ ಬೆಂಕಿ ಆದಾಗ 2019 ಒಳಗೆ ಅವರು ನೀವು ನಾಗರೊಳಗೆ ಬಂದರೆ ನಿಮ್ಮನ್ನ ಕಟ್ಟಾಕ್ಬಿಡ್ತೀನಿ ಅಂದಿದ್ರು. ಆಯಿತು, ಕಟ್ಟಾಕಿ, ತೊಂದರೆ ಇಲ್ಲ, ನಾವು ವನ್ಯಜೀವಿಗೋಸ್ಕರ ಕೆಲಸ ಮಾಡೋದು ಏನು ಅಂತ ಅವ್ರಿಗೆ ಹೇಳಿದ್ದೆ. ಇದು ಫಸ್ಟ್ ಟೈಮ್ ನನಗೆ ನನ್ನ ಪ್ರೊಫೆಷನ್ ಒಳಗೆ, ನನ್ನ ಇದರೊಳಗೆ, ನಾನು ಎಕ್ಸ್ಪೀರಿಯನ್ಸ್ ಒಳಗೆ ನೋಡ್ತಿರೋದಂದರೆ, ಒಬ್ಬರು ಫಾರೆಸ್ಟ್ ಆಫೀಸರ್ ಇಷ್ಟು ಡೈರೆಕ್ಟಾಗಿ ಥ್ರೆಟನ್ ಮಾಡೋದು. ನಿನ್ನ ನೋಡ್ಕೋತೀನಿ ಅಂತಾರೆ. ಆಯಿತು, ಏನಿದೆಯೋ ನೋಡ್ಕೊಳ್ಳಪ್ಪ, ತೊಂದರೆ ಇಲ್ಲ, ನಿನ್ನ ಕೆಲಸ ನೀನು ಕರೆಕ್ಟಾಗಿ ಮಾಡಿದರೆ ನಾನು ಯಾಕೆ ಅದ್ರ ಬಗ್ಗೆ ಮರಿಬೇಕು, ನಾನು ಯಾಕೆ ಮಾತಾಡಬೇಕು? ನಿನಗೆ ಜವಾಬ್ದಾರಿ ಇರಬೇಕು. ಫಾರೆಸ್ಟ್ ಆಫೀಸರ್ ಆದಾಗ ಎಲ್ಲರೂ ನೋಡ್ಕೋಬೇಕು. ಬೇರೆಯವ್ರದ್ದು ಇದು ಇಟ್ಕೊಂಡು ಆಗೋದಿಲ್ಲ. ಅಲ್ಲಿ ದುಡ್ಡೆಲ್ಲ ಲೂಟ್ ಆಗ್ತಿದೆ ಅಂದ್ಬಿಟ್ಟು ಹೇಳ್ದೆ, ನಾನು ಧೈರ್ಯವಾಗಿ ಹೇಳಿದೆ. ಆಗ್ತಾಯಿದೆ, ಹೌದು ಆಗ್ತಾಯಿದೆ, 100% ಆಗ್ತಿದೆ ಅಂದ್ಬಿಟ್ಟು. ಅದಕ್ಕೆ ಒಬ್ಬರು ಥ್ರೆಟನ್ ಮಾಡೋದ? ಒಂದು IFS ಆಫೀಸರ್, ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಆಫೀಸರು ನಮಗೆ ಥ್ರೆಟ್ ಮಾಡ್ತಾರೆ, ನಿನ್ನ ನೋಡ್ಕೋತೀನಿ ಅಂದ್ಬಿಟ್ಟು. ಇದಂದರೆ ಏನು? ನಾವೇನು ಮಾತಾಡೋಂಗಿಲ್ಲ, ಬರೆಯೋಂಗಿಲ್ವಾ? ಈ ನಮ್ಮ ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಈ ಥರ ಸ್ಥಿತಿಗೆ ಬರುತ್ತೆ ಅಂದ್ಬಿಟ್ಟು ನಾವು ಯಾವತ್ತೂ ಯೋಚಿಸಿರಲ್ಲ. ಯಾಕೆ ನಾವು ಅರ್ಧಕ್ಕರ್ಧ ಟೈಮ್ ಅವ್ರ ಪರವಾಗಿ ಇರ್ತೀವಿ, ಆಮೇಲೆ ನಾವು ಯಾವತ್ತೂ ರೈತರ ಜೊತೆಗೆ ಇರ್ತೀವಿ ಅಂದ್ಬಿಟ್ಟು ಈ ಥರ ಎಲ್ಲ ಒಬ್ರು ಬಂದು ಥ್ರೆಟನ್ ಮಾಡೋದು ಸರಿ ಇಲ್ಲ. ಇದು ನಾನು ಮಿನಿಸ್ಟ್ರಿಗೆ ಕೇಳ್ಕೊತಾ ಇದ್ದೀನಿ, ಈಶ್ವರ್ ಖಂಡ್ರೆ ಅವ್ರಿಗೆ, ಮತ್ತು ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ ಅವ್ರಿಗೆ ಕೇಳ್ತೀನಿ, ಇದ್ರ ಬಗ್ಗೆ ತನಿಖೆ ಮಾಡಿ ಆ CDRನ ತಗೊಳ್ಳಿ, ಆ್ಯಕ್ಷನ್ ತೊಗೋಬೇಕಂತ ನಾನು ಕೇಳ್ಕೊತಾ ಇದ್ದೀನಿ. I'd done a social media post in the morning and shared it in WhatsApp and in Facebook. I had only expressed the anguish and pain of the forest watchers who live in dilapidated anti-poaching camps, and the pain of our farmers who live around the periphery of the Bandipur Tiger Reserve. And I had only said, the money that is being collected by the Bandipur Tiger Conservation Foundation is being used for other projects, some of which could have been used for building better living conditions for our anti-poaching camp watchers. They are the nose, eyes, ears of a forest.
they walk almost 10-12 kilometers each day to protect our forests and wildlife. So I said that could have been done. Instead of building all these fancy tourist guest houses and renovating the range forest office, I merely expressed that. And the gentleman from there, Mr. Prabhakaran, he calls me and says, how dare I talk about it, write about it. He says, I only gave you permission to go see the anti-poaching camps. I didn't want you to share it on the social media. I told him, this is not the first time I am going to the anti-poaching camp. I've been there, I've been talking about this for a very long time. Now that the money is being misused for others, other than giving better protection for our forest watchers, he is pretty annoyed. And he is threatening me. In all my experience as a wildlife activist who's been part of the State Wildlife Board, I've been doing my duty. I've been consciously doing without any fear or bias, without worrying about who's who. I've only said what is right and in the interest of improving things. But the first time, I'm getting a threat from an Indian Forest Service officer who says he'll take care of me. The CDR record, the CDR can be taken from the government should inquire into it. Let the CDR recordings be brought in front of the public. This is how an Indian Forest Service officer threatens somebody, and I'm merely doing my job. I have nothing to gain from him, nothing to lose from him. I'm here only to do some little conservation work. God has given me the ability, the strength, the courage to do it, and I'm doing it. And the first time I'm ever getting a threat that he will take care of me. Earlier, there was a forest officer in Nagarole who said, if you would come into my forest, I'll have you tied to a tree. Because at that time, we were writing and talking about forest fires. So I had told him, I'll happily come, you tie me up, I have no problem. I'm just doing my duty. But he backed out. But this threat, the tone in which he spoke, said that he will take care of me, cannot be taken lightly. This can happen to anybody. I appeal to the government, the Chief Minister, Mr. Siddaramaiah, our Forest Minister, Mr. Ishwar Khandre, to inquire into this. For an Indian Forest Service officer to threaten somebody is ridiculous. This is unbecoming of a forest officer. The first time I ever experienced this, we are merely, as I said earlier, we are merely contributing our might a little bit to conservation. In that we get threats. We have had threats from NGOs before because we write and talk about them. We have had defamation cases. We have stood by it because we do it in the interest of society. And we do it in the interest of our forest staff, in the interest of our farmers. And for some forest officer to get annoyed because he's been exposed, I said, yes, money has been misappropriated. There's no doubt about it. Let the government call for an inquiry. And for that, he has to threaten me. This is not going to be taken lightly. We will approach the right forum.